ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಸಂಜೆ ರಾಮು ಅವ್ರನ್ನ ಭೇಟಿ ಮಾಡಬೇಕಲ್ವಾ? ಇವಾಗ ಏನು ಮಾಡೋದು? ಅವ್ರಿಗೆ ಹೇಳೋಣ ಅಂದರೆ ಅವ್ರ ಹತ್ರ ಫೋನ್ ಬೇರೆ ಇಲ್ಲ. ಅಯ್ಯೋ ದೇವ್ರೆ, ಈಟೊತ್ತಾದರೂ ರಾಮ ಬಂದಿಲ್ವಲ್ಲ, ಎಲ್ಲಿಗೆ ಹೋಗೋನೋ ಏನೋ. ರಾಮೋರೆ, ನೀವಾ? ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಅಪ್ಪ ಹೇಳಿದ್ರಾ? ಇಲ್ಲ ಇಲ್ಲ, ನಿಮ್ಮಲ್ಲೂ ಯಾರೂ ಇರಲಿಲ್ಲ. ನಾವು ಮೊದಲೇ ಭೇಟಿ ಆಗಬೇಕು ಅಂತ ಮಾತಾಡ್ಕೊಂಡಿದ್ವಲ್ಲ, ಅದಕ್ಕೆ ಮತ್ತೆ ಹುಡುಕೊಂಡು ಇಸ್ಕೂಲ್ ತಕ್ಕೆ ಬಂದ್ಬಿಟ್ಟೆ. ಸಾರಿ ರಾಮೋರೆ, ಮನೆಗೆ ಫೋನ್ ಮಾಡಿದ್ದೆ, ಆದರೆ ಅಪ್ಪ ಅಮ್ಮ ಇಬ್ಬರು ಹೊರಗೆ ಹೋಗಿದ್ದಾರೆ. ಅದೇನು ಪರವಾಗಿಲ್ಲ ಬಿಡಿ. ನೀವು ಬಂದಿದ್ದು ತುಂಬಾ ಒಳ್ಳೇದಾಯಿತು. ಒಬ್ಬಳೇ ಇರೋಕ್ಕೆ ತುಂಬ ಭಯ ಆಗ್ತಾಯಿತ್ತು. ಕರೆಂಟ್ ಬೇರೆ ಹೊಟ್ಟೋಯ್ತಲ್ಲ. ಥ್ಯಾಂಕ್ಸ್ ರಾಮೋರೆ. ಅಯ್ಯೋ, ಅದ್ರಾಗೇನೈತೆ, ಕೆಲಸ ಅಂದ್ಮೇಲೆ ಮಾಡಲೇಬೇಕಲ್ವೇ. ಇವಾಗ ಸ್ಕಾಲರ್ಶಿಪ್ ಬಗ್ಗೆ ಮಾಡುಮ. ಇವಾಗಲಾ? ನಂದಿನ್ನೂ ಕೆಲಸ ಮುಗ್ದಿಲ್ಲ ರಾಮೋರೆ. ಇವತ್ತಾಗಲ್ಲ ಅನಿಸುತ್ತೆ, ನಾಳೆಯಿಂದ ಮಾಡೋಣ ಪ್ಲೀಸ್. ಅರ್ಧ ಗಂಟೆ ಟೈಮ್ ಕೊಡಿ, ನಾನು ಕೆಲಸ ಮುಗಿಸ್ಬಿಡ್ತೀನಿ. ವಾಕ್ಯ ನೀವು ಆರಾಮಾಗಿ ಮಾಡಿ.
ಈಗ ಮನೆಗೆ ಹೋಗ್ತೀನಿ ಅಂತ ಮೇಡಮಿಗೆ ಹೆಂಗೆ ಹೇಳೋದು? ಹೋಗ್ಲಿಲ್ಲ ಅಂದರೆ ಅದಕ್ಕೆ ಬೇಸರ ಮಾಡ್ಕೋತಾರೆ. ಹೊಂಟೋದ್ರೆ ಇಲ್ಲಿ ಜಾನಕಿ ಮೇಡಮ್ ಒಂಟಿಯಾಗಿರ್ಬೇಕಾಯ್ತೈತೆ. ಬೇಡ ಬೇಡ, ಮೇಡಮ್ಗೆ ಕತ್ಲೆ ಅಂದರೆ ದಿಗ್ಲು. ಇಲ್ಲೇ ಇದ್ದು ಅವ್ರ ಜೊತೆ ಹೋಗಮ್ಮ. ರಾಮು ಅವರೇ, ಏನಕ್ಕೆ ನಿಂತೇ ಇದ್ದೀರಾ? ಬನ್ನಿ ಕುತ್ಕೊಳ್ಳಿ, ಇನ್ನು ಸ್ವಲ್ಪ ಹೊತ್ತಷ್ಟೇ. ಇಲ್ಲ ಪರವಾಗಿಲ್ಲ, ನೀವು ಕೆಲಸ ಮಾಡಿ, ನಾನು ಈಚೆ ಕಡೆ ಕುಂತಿರ್ತೀನಿ. ಅಯ್ಯೋ, ಹೊರಗಡೆ ಯಾಕೆ? ಇಲ್ಲೇ ಬಂದು ಕುತ್ಕೊಳ್ಳಿ. ಬೇಡ ಬೇಡ, ನಿಮ್ಮ ನಡೀಲಿ, ನಾನು ಈಚೆ ಕಡೆ ಇರ್ತೀನಿ. ಅಕ್ಕವ್ರೆ, ಹಿಂಗ್ ಒಂದೇ ಸಮನೆ ಓಡಾಡ್ತಿದ್ರೆ ಟೈಮು ಫಾಸ್ಟಾಗಿ ಓಡ್ತೈತಂತೆ. ಒಂದ್ ಕಡೆ ಕುಂತ್ಕೊಳ್ಳಿ. ಕಲಿಯುಗ ಏಳೋ ಮಾತು ಕೇಳಕ್ಕೆ ಇಲ್ಲ. ರಾಮಣ್ಣ ನಿಮ್ಮ ಮಾತು ಕೇಳಲ್ಲ ಅಂತ ಹೇಳ್ದೆ. ನೋಡಿ ಮನ್ಸ ಹೆಂಗೆಲ್ಲ ಬದಲಾಗ್ಬಿಡ್ತಾನೆ ಅಂತ. ಚಂದ್ರಿ, ಸ್ವಲ್ಪ ಟೈಮ್ ಎಟ್ಟಾಗೈತೆ? 9 ದಾಟ್ತಾ? ಆ ಕೋಣನ್ ಮೈ ಮೇಲೆ ಬರೆ ಎಳಕ್ಕೂ ಮುಂಚೆ ನಿನ್ ಬಾಯಿ ಮೇಲೆ ಬರೆ ಎಳಿಬೇಕು ಕಣೆ.
ನನ್ನ ಮಾತನ್ನೇ ಮೀರಿದಾನಲ್ವಾ? ಆ ಟೀಚರ್ ಜೊತೆ ಕೂತ್ಕೊಂಡು ಹರಟೆ ಹೊಡಿತಿದ್ದಾನೆ ಅನ್ಸುತ್ತೆ. ಬರ್ಲಿ ಮನೆಗೆ ಬಂದಮೇಲೆ ಆ ಕೋಣನ ಬಿಗಿ ಹಿಡಿದು ಮೈ ನಡ್ಕ ಬರ್ತಿರೋ ಹಾಗೆ ಮಾಡ್ತಿದ್ರೆ ನಾನು ಮೈಸೂರು ಮಹಾದೇವಯ್ಯನವ್ರ ಮಗಳೇ ಅಲ್ಲ. ರಾಮೋರೆ, ಸಾರಿ, ನನ್ನಿಂದ ನಿಮ್ಗೆ ಲೇಟ್ ಆಯಿತು. ಸ್ಕಾಲರ್ಶಿಪ್ ಕೆಲಸನೂ ಆಗಲಿಲ್ಲ. ಅದೇನು ಪರವಾಗಿಲ್ಲ ಬಿಡಿ, ನಡೀತೈತೆ. ಇವತ್ತಲ್ಲಿದ್ರೆ ನಾಳೆಗೆ ಮಾಡಿದ್ರಾಯ್ತು. ಅಯ್ಯೋ, ಈ ಕಡೆ ಜರಿಕಳಿ ಹೇಳ್ತೀನಿ, ನಾನು ಹಾಕ್ತೀನಿ ಬನ್ನಿ. ಅಯ್ಯೋ ಹುಷಾರು, ಬೀಗ ಕಿತ್ತೋದ್ರೆ ಆಮೇಲೆ ಇಡೀ ರಾತ್ರಿ ನಾವಿಬ್ಬರು ಸ್ಕೂಲ್ ಕಾಯ್ಬೇಕಾಗತ್ತೆ ಅಷ್ಟೇ. ಹೌದಾ? ಹಾಂ ಹೌದಾ? ಸರಿ ಬನ್ನಿ ಹೋಗೋಣ. ಮೇಡಮ್ ತಕೊಳ್ಳಿ. ನಂದಿತಾ ಮೇಡಮ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದರೆ ನನ್ನಿಂದಾನೇ ತಡ ಆಗ್ತದೆ. ಅಯ್ಯೋ, ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಮಾಡಮ್ಮ. ಆದರೆ ರಘುಪತಿ ಸರ್ ಇವತ್ತೇ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡಬೇಕು ಅಂತ ಹೇಳಿಬಿಟ್ರು. ನನ್ನಿಂದ ಲೇಟ್ ಆಯಿತು, ಸಾರಿ ರಾಮೋರೆ. ನೀವು ಯಾಕೆ ಇಟ್ಟೊಂದು ಅಂದ್ಕೋತೀರಿ? ಹೋಲಿ ಬಿಡಿ, ನಿಮ್ಮ ಕೆಲಸ ನೀವು ಮುಗಿಸಿರ್ತಾನೆ, ಅಷ್ಟು ಸಾಕು. ನಮ್ಮ ಪಾಡಿಗೆ ನಾಳೆಯಿಂದ ನಿಧಾನ ಕೆಲಸ ಶುರು ಮಾಡಮ್ಮ. ಸರಿ, ಹಾಗಿದ್ರೆ ನಾಳೆ ಸಿಗೋಣವಾ? ಒಂದು ನಿಮಿಷ, ಇವಾಗ ಹೆಂಗೆ ಹೋಯ್ತೀರಾ? ಹೀಗೆ ನಡ್ಕೊಂಡು. ಏನು ತಮಾಷೆ ಮಾಡಿದ್ರೆ? ನಡ್ರಿ, ನಾನೇ ಬಿಡ್ತೀನಿ. ಇಲ್ಲ ಬೇಡ, ನಿಮ್ಗೆ ಈಗಲೇ ಲೇಟ್ ಆಗಿದೆ. ಮತ್ತೆ ಅದನ್ನ ಹೇಳ್ಬೇಡಿ. ಸರಿ ನಡ್ರಿ, ನಾನು ನಿಮ್ಮ ಜೊತೆಗೆ ನಡ್ಕೊಂಡೇ ಬಂದ್ಬಿಡ್ತೀನಿ. ಅಯ್ಯೋ ಬೇಡ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನಾನು ಅಲ್ಲಿ ಬಿಟ್ಟು ವಾಪಸ್ ನೀವು ಒಬ್ಬರೇ ಬರ್ತೀರಾ? ಅದರಲ್ಲೇನೈತೆ, ನನಗೆ ಕತ್ಲೆ ಅಂದರೆ ಭಯ ಇಲ್ಲ. ನಡ್ರಿ. ಈ ಜಾನಕಿ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ಎಲ್ಲಿಗೆ ಹೋದ್ಲು? ಇವಾಗ ಕತ್ಲೆ ಅಂದರೆ ಭಯ ಹಾಕಿಲ್ವೇ? ಇಲ್ಲ, ಇವಾಗ ನೀವು ಇದ್ದೀರಲ್ಲ, ಕರೆಂಟ್ ಹೋದಾಗ ಭಯ ಆಗುತ್ತೆ. ಇನ್ನೇನು ಮನೆ ಬಂತಲ್ಲ, ಇವಾಗ ಭಯ ಇಲ್ಲ. ಮನೆ ತನಕ ಬಂದಿದ್ದೀರಾ, ಬನ್ನಿ ಅಪ್ಪ ಅಮ್ಮನ ಮೀಟ್ ಮಾಡ್ಕೊಂಡು ಹೋಗಿ. ಸರಿ. ಅಯ್ಯಯ್ಯೋ, ಯಾಕೆ, ಏನಾಯಿತು? ಅದು ಅದಕ್ಕೆ ಒಂದು ಕ್ಯಾಮೆ ಕೊಟ್ಟಿದ್ರು, ಈಗಲೇ ತಡ ಬಿಟ್ಟೈತೆ. ಇನ್ನೊಂದಿನ ಬರ್ತೀನಿ. ಸರಿ, ಈಗ ಅಲ್ಲಿವರೆಗೂ ನೀನು ಒಬ್ಬರೇ ಹೋಗ್ತೀರಾ? ಅದೇನು ಪರವಾಗಿಲ್ಲ. ಸರಿ ಹಂಗಾರೆ. ಸರಿ 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 ಬರ್ತೀನಿ. ಹಾಂ, ನಾಳೆಗೆ ಸಿಗುಮಾ? ಓಕೆ. ಸರಿ ಬರ್ತೀನಿ. ಹುಷಾರು. ಟಾಟಾ, ಬಾಯ್.
ಇಷ್ಟು ಲೇಟ್ ಆಯಿತು. ನಮ್ಮ ಜಾನಕಿ ಇನ್ನೂ ಮನೆಗೆ ಬಂದಿಲ್ವಲ್ರಿ? ಸ್ಕೂಲಲ್ಲಿ ಕೆಲಸ ಇದೆ, ಲೇಟ್ ಆಗುತ್ತೆ ಅಂತ ಹೇಳಿದ್ಲು ತಾನೇ. ಬರ್ತಾಳು ಬಿಡು, ಟೆನ್ಷನ್ ಮಾಡ್ಕೋಬೇಡ. ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಾನೇ ಫೋನ್ ಮಾಡಿ ನೋಡ್ತೀನಿ. ಹಾಯ್ ಅಪ್ಪ. ಹಾಯ್ ಅಮ್ಮ. ಜಾನಕಿ, ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ಟೆ? ಅಮ್ಮ ಕೆಲಸ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಯಾನು ಬರ್ತಾ ಬರ್ತಾ ನಿಮ್ಮ ಅಮ್ಮನ ಸಂಭಾಳಿಸೋದು ಭಾಳ ಕಷ್ಟ ಆಗ್ತಾ ಇದೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಹುರ್ರ್ ಅಂತಾಳೆ. ರೀ, ನಿಮ್ಗಂತೂ ಆಫೀಸ್ಗೂ ಮನೆಗೂ ಸ್ವಲ್ಪನೂ ವ್ಯತ್ಯಾಸನೇ ಗೊತ್ತಿಲ್ಲ. ಇವಳು ಹಾಗೆ ಇರೋಕೆ ಹೇಳ್ಬಿಡಿ. ಆಮೇಲೆ ನಾನೊಬ್ಳೆ ಮನೇಲಿ ಕೂತ್ಕೊಂಡು ನೀವು ಯಾವಾಗ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕಾಯ್ತಾ ಕೂತಿರ್ತೀನಿ. ಅಮ್ಮ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತೀಯಾ? ಕೆಲಸ ಇತ್ತು ಅಂತ ಅಪ್ಪಂಗೆ ಹೇಳಿದ್ದೆ ಅಲ್ವಾ. ಅಲ್ಲ ಜಾನು, ಇಷ್ಟು ಹೊತ್ತಿನಲ್ಲಿ ನೀನೊಬ್ಳೆ ಬರೋದು ಸೇಫ್ ಅಲ್ಲ ಕಣೆ. ಯಾರು ಹೇಳಿದ್ರು ಒಬ್ಳೆ ಬಂದೆ ಅಂತ? ಇಲ್ಲಿವರೆಗೂ ರಾಮು ಅವ್ರು ಬಂದು ಬಿಟ್ಟು ಹೋದ್ರು ಅಮ್ಮ. ಏ, ರಾಮು ಅವ್ರು ಬಂದಿದ್ರಾ? ಎಲ್ಲಿ ಹೊಟ್ಟೋದ್ರಾ? ಅಯ್ಯೋ, ನನಗೆ ಅವ್ರ ಹತ್ರ ವ್ಯವಸಾಯದ ಬಗ್ಗೆ ಕೇಳೋದಕ್ಕೆ ಡೌಟ್ ತುಂಬ ಇತ್ತು. ರೀ, ಬೆಳೆಯೋದು 3/4 ಇಂಚ್ ಪಾಟಲ್ಲಿ, ಏನೋ ದೊಡ್ಡದಾಗಿ ವ್ಯವಸಾಯ ಅಂತ ಬೇರೆ ಹೇಳ್ತಿರಲ್ಲ. ಯಾವ್ದ್ರಲ್ಲಿ ಬೆಳೆದ್ರೇನೆ? ಬೆಳೆಯೋದು ಮಣ್ಣಲ್ಲ ತಾನೇ. ಜಾನು, ನಿಮ್ಮ ಅಪ್ಪನ ಮಾತು ಬಿಡು, ನೀನು ಹೇಳು, ಏನು ಕೆಲಸ ಆಯಿತು, ಯಾಕಿಷ್ಟು ಲೇಟು? ನಂದಿತಾ ಮೇಡಮ್ ಇದ್ದಾರಲ್ಲ, ಅವರು ರಾಮು ಅವ್ರ ತಾಯಿ ಹೆಸರಲ್ಲಿ ಸ್ಕಾಲರ್ಶಿಪ್ ಕೊಡೋ ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ಅದಕ್ಕೆ ಪರ್ಫೆಕ್ಟ್ ಕ್ಯಾಂಡಿಡೇಟ್ನ ಚೂಸ್ ಮಾಡೋಕ್ಕೆ ನನಗೆ ರಾಮು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರಮ್ಮ. ಓ, ಒಳ್ಳೆ ಯೋಚನೆ. ಪರವಾಗಿಲ್ವೇ? ದೊಡ್ಡ ಮನೆಯಿಂದ ಮಕ್ಕಳಿಗೆ ಇಷ್ಟೆಲ್ಲ ಸೌಕರ್ಯ ಸಿಗ್ತಾ ಇದಾವ? ಒಳ್ಳೇದೇ. ಯೋಚನೆ ಏನೋ ಚೆನ್ನಾಗೇ ಇದೆ ಜಾನು, ಆದರೆ ನೀನು ಸ್ವಲ್ಪ ನಂದಿತ್ ಅವ್ರ ಹತ್ರ ಹುಷಾರಾಗಿರಬೇಕು. ಈಗಾಗಲೇ ಅವ್ರು ನಿನ್ನನ್ನು ದಿನ ಪೂರ್ತಿ ಬಿಸಿಲಲ್ಲಿ ನಿಲ್ಲಿಸಿದ್ರು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಯಾವ ತೊಂದರೆನೂ ಬರಲ್ಲ ಅಮ್ಮ. ಆದರೂ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಯಾರಿಂದನೂ ಆಗಲ್ಲ. ಸರಿ, ಎಲ್ಲ ಚೆನ್ನಾಗಾದ್ರೆ ಓಕೆ. ಊಟ ಮಾಡೋಣ ನಡಿ. ಹಾಂ, ಬಜಾನ. ಅಕ್ಕವ್ರೆ, ರಾಮಣ್ಣ ಬನ್ನ ಕೋಣ. ಈಗ ನೋಡಿ ನನ್ನ ಡ್ರಾಮನ. ಅಪ್ಪಯ್ಯ, ನಾನು ಹೇಳೋದನ್ನು 1 ನಿಮಿಷ ಕೇಳಿಸ್ಕೊಳ್ಳಿ ಅಪ್ಪಯ್ಯ. ಇದರಲ್ಲಿ ರಾಮು ಬಾವಂದೇನು ತಪ್ಪಿಲ್ಲ. ಎಲ್ಲ ಅಪ್ಪಯ್ಯ, ರಾಮು ಬಾವ ಯಾವ ಕೆಲಸದಲ್ಲಿ ಬ್ಯುಸಿ ಇದ್ರೋ ಏನೋ. ನನಗೆ ಗೊತ್ತಾಗುತ್ತೆ ನಿಮ್ಮ ಕಾರ್ಯಕರ್ತರಿಂದ ನಿಮಗೆ ಅವಮಾನ ಆಗಿದೆ ಅಂತ. ಇದರಲ್ಲಿ ರಾಮು ಬಾವಂದೇನು ತಪ್ಪಿಲ್ಲ ಅಪ್ಪಯ್ಯ. ಬಾವನ್ನ ನಾನೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟೆ ಅನ್ಸುತ್ತೆ. ನೋಡಿ, ನೀವು ನನಗೆ ಎಷ್ಟು ಬೇಕಾದರೂ ಬೈರಿ, ಆದರೆ ರಾಮು ಬಾವನ ಬಗ್ಗೆ ಒಂದು ಮಾತಾಡಬೇಡಿ. ಅಪ್ಪಯ್ಯ, ಹಂಗೆ 1 ನಿಮಿಷ ನನ್ನ ಮಾತು. ಚಂದ್ರಿ, ನಮ್ಮಪ್ಪಯ್ಯ ಯಾವತ್ತೂ ನಂಗೆ ಹಿಂಗೆ ಬೈದಿರ್ಲಿಲ್ಲ ಕಣೆ. ಬಾಬಾ, ಯಾವಾಗ ಬಂದ್ರಿ ನೀವು? ಎಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಸರಿ ಬಿಡಿ. ಚಂದ್ರಿ ಅಕ್ಕ, ಬಾವ ಹಾಸ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಊಟಕ್ಕೆ ರೆಡಿ ಮಾಡು. ಅದಕ್ಕೆ ನನ್ನಿಂದಲೇ ಅಲ್ವೇ ನಿಮ್ಮ ಅಪ್ಪಯ್ಯ ನಿಮಗೆ ಬೋದಿದ್ದು? ನಂಗೆ ಕ್ಷಮಿಸ್ಬಿಡಿ ಅದಕ್ಕೆ. ಇಲ್ಲಾಂದರೆ ಫೋನ್ ಮಾಡಿಕೊಡಿ, ನಾನೇ ಅವ್ರ ತಾವು ಕ್ಷಮೆ ಕೇಳ್ತೀನಿ. ಅಯ್ಯೋ ಬೇಡ ಬಾಬಾ, ಅವರಿಗಾಗಲೇ ತುಂಬ ಕೋಪದಲ್ಲಿದ್ದಾರೆ. ಆ ಕೋಪದಲ್ಲಿ ನಿಮ್ಗೇನಾದರೂ ಅಂದ್ಬಿಟ್ರೆ ಅದನ್ನು ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಕ್ಷಮಿಸ್ಬಿಡಿ ಅದಕ್ಕೆ, ಇನ್ಮೇಲೆ ಹಿಂಗೆ ಹಾಕಿಲ್ಲ. ಅದು ಇವತ್ತು ಸ್ಕೂಲಲ್ಲಿ ಮೇಡಮ್ಗೆ ಸ್ಯಾನೆ ಕೆಲಸ ಇತ್ತು.
ಪಾಪ ಅವ್ರು ಒಂಟಿಯಾಗಿರ್ತಾರೆ ಅಂತ ನಾನು ಜೊತೆಗಿದ್ದೆ.